ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತೊಂದ್ ಕಡೆ ಈ ಸ್ಫೋಟದ ರಹಸ್ಯ ಭೇದಿಸ್ತಾ ಇರುವಂತ NIA ಅಧಿಕಾರಿಗಳು ಡಾಕ್ಟರ್ಗಳ ಒಳಸಂಚನ್ನ ಬಯಲು ಮಾಡ್ತಿದ್ದಾರೆ. ಕೇವಲ ಕಾರು ಸ್ಫೋಟ ಅಷ್ಟೇ ಅಲ್ಲ, ಮುಂಬೈ ದಾಳಿಯ ಮಾದರಿಯಲ್ಲೇ ದೆಹಲಿಯಲ್ಲಿ ಭಾರೀ ದಾಳಿ ನಡೆಸೋದಕ್ಕೆ ಸ್ಥಳಗಳನ್ನ ಗುರುತಿಸಿದ್ದರು ಅನ್ನುವಂತ ಸಂಗತಿ ಹೊರಬಿದ್ದಿದೆ. ಹಾಗಾದ್ರೆ ಟೆರರ್ ಡಾಕ್ಟರ್ಗಳು ಮಾಡಿದಂತ ಸಂಚು ಏನೇನಾಗಿತ್ತು, ಆ ಸಂಚು ಹೇಗೆ ಬಯಲಾಯಿತು, ಒಂದೇ ಒಂದು ಗೋಡೆ ಬರಹ ಆಗಬಹುದಾಗಿದ್ದಂತ ಅತಿ ದೊಡ್ಡ ದಾಳಿಯನ್ನ ಹೇಗೆ ತಪ್ಪಿಸ್ತು, ಬನ್ನಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮುಂಬೈ ಮಾದರಿಯಲ್ಲೇ ದೆಹಲಿ ದಾಳಿಗೆ ಸಂಚು ನಡೆದಿತ್ತ. ಕಾರು ಸ್ಫೋಟ ಅಷ್ಟೇ ಅಲ್ಲ, ಅತಿ ದೊಡ್ಡ ದಾಳಿಗೆ ಡೆಡ್ಲಿ ಡಾಕ್ಟರ್ಸ್ ಪ್ಲಾನ್. ದೇಶವೇ ಬೆಚ್ಚಿ ಬೀಳುವಂತಿದೆ ಟೆರರ್ ಡಾಕ್ಟರ್ಗಳ ಉಗ್ರ ಷಡ್ಯಂತ್ರ. ಗಣರಾಜ್ಯೋತ್ಸವಕ್ಕೆ ಸ್ಕೆಚ್, ದೀಪಾವಳಿಗೆ ಮಿಸ್, ದೆಹಲಿ ಅಯೋಧ್ಯೆಯೇ ಟಾರ್ಗೆಟ್. ಸಮಾಜ ಸೇವೆ ಮಾಡಬೇಕಾದವರು ಸಮಾಜ ಘಾತುಕಗಳಾದ ಕತೆ ಇದು. ಜೀವ ಉಳಿಸಬೇಕಾದವರೇ ಅಮಾಯಕರ ಪ್ರಾಣ ತೆಗೆಯಲು ಹೊರಟವರ ಷಡ್ಯಂತ್ರದ ಸ್ಟೋರಿ ಇದು. ದೆಹಲಿ ಕಾರು ಸ್ಫೋಟದ ಹಿಂದಿರೋ ರಹಸ್ಯವನ್ನ NIA ಅಧಿಕಾರಿಗಳು ಕೆದಕಿದಾಗ ಉಮರ್ ಹಿಂದಿರೋ ರೂವಾರಿಗಳ ಪಿತೂರಿ ಬಯಲಾಗಿದೆ. ಹಾಗಾದ್ರೆ ಇವರ ಸಂಚೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಒಂದ್ಸಲ ಈ ಡೆಡ್ಲಿ ಡಾಕ್ಟರ್ ಮುಖಗಳನ್ನ ನೋಡಿ. ಉಮರ್ ಮೊಹಮ್ಮದ್ ನಬಿ, ಈತ ದೆಹಲಿಯಲ್ಲಿ ಸ್ಫೋಟವಾದ ಕಾರು ಓಡಿಸ್ತಾ ಇದ್ದ. ಈತನ ಹಿಂದಿರೋ ರೂವಾರಿಗಳು ಬೇರ್ಯಾರು ಅಲ್ಲ, ಆದಿಲ್ ಅಹಮದ್ ರಾಥರ್, ಇವನ್ ಜೊತೆಗೆ ಮುಜಾಮಿಲ್ ಶಕೀಲ್. ಇವರಿಬ್ರು ಉಮರ್ಗೆ ಸಹಕಾರ ನೀಡಿದ್ರು. ಇವರ ಹಿಂದೆ ಶಾಹೀನ್, ಇವಳ ಸಹೋದರ ಪರ್ವೇಜ್ ಸಂಚಿನಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಿದೆ. ಇವರೆಲ್ಲ ಹಾಕಿದ್ದ ಸಂಚು ಅಂಥಿಂಥದ್ದಲ್ಲ. ಮುಂಬೈ ಮಾದರಿಯಲ್ಲೇ ದೆಹಲಿಯಲ್ಲೂ ದಾಳಿ ನಡೆಸಲು ಹಲವು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರು ಅನ್ನೋ ಭಯಾನಕ ಸಂಗತಿ ತನಿಖೆಯಿಂದ ಬಯಲಾಗಿದೆ. ಟೆರರ್ ಡಾಕ್ಟರ್ ಸಂಚು 1, ಮುಂಬೈ ಮಾದರಿ ದೆಹಲಿಯಲ್ಲಿ ದಾಳಿಗೆ ಪ್ಲಾನ್. ದೆಹಲಿ ಕಾರು ಸ್ಫೋಟದ ಬಗ್ಗೆ ತನಿಖೆ ನಡೆಸಿದಾಗ ಇದಕ್ಕೂ ಮೊದಲೇ ದೊಡ್ಡ ದಾಳಿಗೆ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಿದೆ. 2008ರಲ್ಲಿ ಪಾಕ್ನಿಂದ ಬಂದ ಉಗ್ರರು ಮುಂಬೈನ 12 ಕಡೆ ದಾಳಿ ಮಾಡಿದ್ರು. ಅದರಂತೆ ದೆಹಲಿಯಲ್ಲೂ ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್, ಗೌರಿಶಂಕರ ಮಂದಿರ, ನೇತಾಜಿ ಸುಭಾಷ್ ಪ್ಲೇಸ್, ಅಶೋಕ್ ವಿಹಾರ, ಕನಾಟ್ ಪ್ಲೇಸ್, ರಂಜಿತ್ ಫ್ಲೈಓವರ್, ಡಿಲೈಟ್ ಸಿನಿಮಾ, ಶಹೀದ್ ಭಗತ್ ಸಿಂಗ್ ಮಾರ್ಗ್, ಕಾಶ್ಮೀರಿ ಗೇಟ್, ರೋಹ್ಟಕ್ ರಸ್ತೆಯನ್ನ ಟಾರ್ಗೆಟ್ ಮಾಡಿದ್ರಂತೆ. ಈ ಪ್ರದೇಶಗಳಲ್ಲಿ ಇದೇ ಉಮರ್ ಸುತ್ತಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. 200 ಪವರ್ಫುಲ್ IED ಬಾಂಬ್ ತಯಾರಿಸಲು ಪ್ಲಾನ್ ಮಾಡಿದ್ರಂತೆ. ಇದಕ್ಕಾಗಿ ಸ್ಫೋಟಕಗಳನ್ನ ಸಂಗ್ರಹಿಸಿಟ್ಟಿದ್ರು ಎನ್ನಲಾಗಿದೆ. ಆದ್ರೆ 2900 kg ಸ್ಫೋಟಕ ಸೇರಿ ಶಸ್ತ್ರಾಸ್ತ್ರಗಳನ್ನ ಸೀಸ್ ಮಾಡ್ತಿದ್ದಂತೆ ಟೆರರ್ ಡಾಕ್ಟರ್ಗಳ ಡೆಡ್ಲಿ ಪ್ಲಾನ್ ಫ್ಲಾಪ್ ಆಗಿದೆ. ಅತಿ ದೊಡ್ಡ ಅನಾಹುತವೊಂದು ತಪ್ಪಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಟೆರರ್ ಡಾಕ್ಟರ್ ಸಂಚು 2, ಜನವರಿಯಲ್ಲೇ ಪ್ಲಾನ್, ಗಣರಾಜ್ಯೋತ್ಸವಕ್ಕೆ ಸ್ಕೆಚ್. ಮುಂಬೈ ಮಾದರಿ ದಾಳಿಗೆ ಕಳೆದ ಜನವರಿಯಲ್ಲೇ ಪ್ಲಾನ್ ಮಾಡಿದ್ದ ಈ ಖತರ್ನಾಕ್ಗಳು ಗಣರಾಜ್ಯೋತ್ಸವದಂದು ಸ್ಫೋಟಿಸಲು ಪ್ಲಾನ್ ಮಾಡಿದ್ದಾರೆ. ಕೆಂಪುಕೋಟೆಯ ಸುತ್ತ ಇದೇ ಮುಜಾಮಿಲ್ ಮತ್ತು ಉಮರ್ ಸುತ್ತಾಡಿದ್ದಾರೆ. ಅಲ್ಲಿನ ಭದ್ರತೆ ಕಂಡು ಬೆಚ್ಚಿದ ಡಾಕ್ಟರ್ಗಳು ತೆಪ್ಪಗಾಗಿದ್ದಾರೆ. ಟೆರರ್ ಡಾಕ್ಟರ್ ಸಂಚು 3, ದೀಪಾವಳಿಯಂದು ಸ್ಫೋಟಕ್ಕೆ ಹೊಂಚು. ಗಣರಾಜ್ಯೋತ್ಸವ ಟಾರ್ಗೆಟ್ ಮಿಸ್ ಆದ ಬಳಿಕ ದೀಪಾವಳಿ ವೇಳೆ ಸ್ಫೋಟಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೆ ದೀಪಾವಳಿಗೆ ಇವರು ಹಾಕಿದ್ದ ಸ್ಕೆಚ್ ಪೊಲೀಸರಿಗೆ ಗೊತ್ತಾಗಿದ್ರಿಂದ ಸೈಲೆಂಟ್ ಆಗಿದ್ದಾರೆ. ಇದಾದ ಬಳಿಕವೇ ದೊಡ್ಡ ದಾಳಿ ನಡೆಸಿದ ಪೊಲೀಸರು ಸ್ಫೋಟಕಗಳನ್ನ ಸೀಸ್ ಮಾಡಿದ್ದಾರೆ. ಟೆರರ್ ಡಾಕ್ಟರ್ ಸಂಚು 4, ದೆಹಲಿ ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲೂ ಸ್ಫೋಟಕ್ಕೆ ಪ್ಲಾನ್.
ದೆಹಲಿ ಮಾತ್ರವಲ್ಲ, ಗುರುಗ್ರಾಮ, ಫರೀದಾಬಾದ್ ನಗರವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ ರಾಕ್ಷಸ ಡಾಕ್ಟರ್ಗಳು ಅಯೋಧ್ಯೆ, ವಾರಣಾಸಿಯಲ್ಲೂ ರೌಂಡ್ಸ್ ಹಾಕಿದ್ರಂತೆ. ವೈದ್ಯ ಶಾಹೀನ್ ಮೂಲಕ ಸ್ಲೀಪರ್ ಸೆಲ್ ಕೆಲಸ ಮಾಡಿಸಿದ್ದ ಗ್ಯಾಂಗ್ ಇದಕ್ಕಾಗಿ ಟರ್ಕಿಗೆ ಹೋಗಿ ಟ್ರೈನಿಂಗ್ ಕೂಡ ಪಡೆದು ಬಂದಿದ್ರು ಎನ್ನಲಾಗಿದೆ. ಹೀಗಾಗಿಯೇ ಶಾಹೀನ್ಲನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗಿದೆ. ಶಾಹೀನ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಆದ್ರೆ ಏನೂ ಸಿಕ್ಕಿಲ್ಲ ಅಂತ ಶಾಹೀನ್ ತಂದೆ ಹೇಳಿದ್ದಾರೆ. दोनों बच्चों से काफ़ी असर मुलाकात नहीं है, क्योंकि डॉक्टर बन गए तो अपने जॉब करते होंगे. एक बड़ा लड़का है उनका, वो रहते हैं तो उनसे मुलाकात होती है. वालिद साहब आते हैं, नमाज पढ़ने आते हैं, हमेशा आते हैं. ऐसी कोई बात नहीं है. ಗೋಡೆ ಬರಹದಿಂದ ಬಯಲಾಯಿತು ಡಾಕ್ಟರ್ಗಳ ಉಗ್ರ ಹಣೆ ಬರಹ. ಅಸಲಿಗೆ ಫರೀದಾಬಾದ್ನ ಟೆರರ್ ಡಾಕ್ಟರ್ಸ್ ಜಾಲ ಸಿಗೋದು ಜಮ್ಮು ಕಾಶ್ಮೀರದ ಒಂದು ಪೋಸ್ಟರ್ನಿಂದ. ಅಕ್ಟೋಬರ್ 19ರಂದು ಶ್ರೀನಗರದ ಹೊರವಲಯದಲ್ಲಿ ಪ್ರತೀಕಾರ ತೆಗೆದುಕೊಳ್ತೀವಿ ಅಂತ ಗೋಡೆ ಮೇಲೆ ಬರಹ ಬರೆಯಲಾಗಿತ್ತು. ಇದರ ಜೊತೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಸರು ಕೂಡ ಇತ್ತು. ಈ ಪ್ರಕರಣ ಸಂಬಂಧ ಪೊಲೀಸರು ಆದಿಲ್ ಅಹಮದ್ನನ್ನ ವಶಕ್ಕೆ ಪಡೆದಿದ್ರು. ಇವನು ಕೊಟ್ಟ ಸುಳಿವಿನ ಆಧಾರದ ಮೇಲೆ ಫರೀದಾಬಾದ್ನಲ್ಲಿ ಕಾಶ್ಮೀರ ಹಾಗೂ ಹರಿಯಾಣ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಆಗ ಸಿಕ್ಕಿದ್ದೆ ಬರೋಬ್ಬರಿ 2900 ಕೆಜಿ ಸ್ಫೋಟಕಕ್ಕೆ ಬಳಸೋ ಅಮೋನಿಯಂ ನೈಟ್ರೇಟ್. 3 ಪೋಸ್ಟರ್ಗಳು, ಆ ಪೋಸ್ಟರ್ ಅಂಟಿಸಿದಂತಹ 3 ವ್ಯಕ್ತಿಗಳು ನೀಡಿದಂತಹ ವಿಚಾರಣೆ ವೇಳೆ ನೀಡಿದಂತಹ ಮಾಹಿತಿ ಆನಂತರ ದೊಡ್ಡ ಜಾಲವೇ ತೆರೆದುಕೊಳ್ಳುತ್ತೆ. ಆದರೂ ಕೂಡ ದೆಹಲಿಯಲ್ಲಿ ಆದಂಥ ಸ್ಫೋಟವನ್ನು ತಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಎಲ್ಲಿ ಇವನು ಉಮರ್ ಏನಿದ್ದಾನೆ, ಈತ ಪ್ರತ್ಯೇಕವಾಗಿ ಈ ಸ್ಫೋಟಕಗಳನ್ನು ಸಂಗ್ರಹಿಸಿಟ್ಟಿದ್ದ ಅಂತ ಗೊತ್ತಾಗ್ತಾ ಇದೆ. ಆದಿಲ್ನ ಜಾಡು ಹಿಡಿದು ಹೊರಟಾಗ ಸಿಕ್ಕವನೇ ಈ ಡಾಕ್ಟರ್ ಮುಜಾಮಿಲ್. ಸ್ಫೋಟಕ ಪತ್ತೆ ಪ್ರಕರಣದಲ್ಲಿ ಡಾಕ್ಟರ್ ಮುಜಾಮಿಲ್ ಬಂಧನವಾಗಿತ್ತು. ಆಗ ಈತ ಜೈಷ್ ಎ ಮೊಹಮ್ಮದ್ ಮಾಡ್ಯೂಲ್ನ ಉಗ್ರ ಅನ್ನೋದು ಗೊತ್ತಾಗಿದೆ. ಮುಜಾಮಿಲ್ ಮೊಬೈಲ್ ಪರಿಶೀಲನೆ ವೇಳೆ ದೆಹಲಿಯಲ್ಲಿ ದುಷ್ಕೃತ್ಯಕ್ಕೆ ಸಂಚು ರೂಪಿಸಿದ್ದು ಬಯಲಾಗಿದೆ. ಇಷ್ಟೇ ಅಲ್ಲ, ಮುಜಾಮಿಲ್ ಈ ವರ್ಷ ಹಲವು ಬಾರಿ ದೆಹಲಿಗೆ ಭೇಟಿ ನೀಡಿದ್ದ. ಮೊಬೈಲ್ನಲ್ಲಿ ಕೆಲವು ಸೂಕ್ಷ್ಮ ಸ್ಥಳಗಳ ಚಿತ್ರಗಳು ಪತ್ತೆಯಾಗಿವೆ. ಮುಜಾಮಿಲ್ ಭೇಟಿ ಷಡ್ಯಂತ್ರದ ಭಾಗ ಅಂತ ಶಂಕಿಸಲಾಗಿದೆ. ಮುಜಾಮಿಲ್ ಸಿಗ್ತಾ ಇದ್ದಂತೆ 200ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಲಾಗಿದೆ. ಫರೀದಾಬಾದ್ನ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲೇ ಇವರೆಲ್ಲ ವ್ಯಾಸಂಗ ಮಾಡಿದ್ದು ಒಬ್ಬರಿಗೊಬ್ಬರು ಲಿಂಕ್ ಇರೋದು ಬಯಲಾಗಿದೆ. ಈವರೆಗೂ 500ಕ್ಕೂ ಹೆಚ್ಚು ವ್ಯಕ್ತಿಗಳ ವಿಚಾರಣೆ ಮಾಡಲಾಗಿದೆ. ದೆಹಲಿ ಸ್ಫೋಟದ ನಂತರ ವೈದ್ಯ ನಿಸಾರ್ ಉಲ್ ಹಸನ್ ಎಂಬಾತ ನಾಪತ್ತೆಯಾಗಿದ್ದು ಆತನಿಗಾಗಿ ಹುಡುಕಾಟ ನಡೀತಿದೆ. ನಾವೀಗ ಆ ಒಂದು ಯೂನಿವರ್ಸಿಟಿ ಬಳಿ ಇರುವಂಥದ್ದು, ಇದೇ ಒಂದು ಯೂನಿವರ್ಸಿಟಿಯ ಒಂದು ವೈದ್ಯರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದು ಏನು ಅಲ್ ಫಲಾಹ್ ಯೂನಿವರ್ಸಿಟಿ ಅಂತ ಹೇಳ್ಬೋದು, ಏನು ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕಾಲೇಜ್ ಅಂತ ಹೇಳ್ಬೋದು. ಈ ಕಾಲೇಜಿನಲ್ಲಿ ವೈದ್ಯಕೀಯ ಏನು ಸೇವೆ ಮಾಡ್ತಾ ಇದ್ದಂಥ ವೈದ್ಯರು ಇದರಲ್ಲಿ ಭಾಗಿಯಾಗಿದ್ದವರು ಕೂಡ ಏನು ನಿಜಕ್ಕೊಂದು ದುರಂತನೇ ಅಂತ ಹೇಳ್ಬೋದು. ಇನ್ನು ಈಗಾಗಲೇ NIA ಅಧಿಕಾರಿಗಳು ಕೂಡ ಒಳಗಡೆ ಏನು ತನಿಖೆಯಲ್ಲಿ ಏನು ಕೈಗೊಂಡಿದ್ದಾರೆ. ಮತ್ತು ಕಾಲೇಜು ಆಡಳಿತ ಮಂಡಳಿ ಹೇಳೋದಾದ್ರೆ ಈ ವಿಚಾರ ನಮಗೆ ಗೊತ್ತೇ ಇಲ್ಲ. ಈ ಪ್ರಾಣವನ್ನು ತೆಗೆಯುವಂಥ ಕೆಲಸಕ್ಕೆ ದೇಶದಲ್ಲಿ ಒಂದು ಕೃತ್ಯವನ್ನು ನಡೆಸೋದಕ್ಕೂ ಕೂಡ ಒಂದು ಸಂಚು ರೂಪಿಸ್ತಾರೆ ಅನ್ನೋದು ಕೂಡ ನಿಜಕ್ಕೂ ಒಂದು ದುರಂತನೇ ಅಂತಲೇ ಹೇಳ್ಬೋದು, ಮತ್ತು ಆತಂಕನೇ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಶರಣ, TV9 ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH